ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಭರ್ಜರಿ ರಣಕಹಳೆ ಮುಳುಗಿದ್ರೆ ರಾಮನಗರದ ಜನತೆ ಮಾತ್ರ ಮತದಾನ ಬಹಿಷ್ಕಾರದ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ರಸ್ತೆ ಅಗಲೀಕರಣ ಮಾಡದೆ ಹೋದಲ್ಲಿ ಈ ಬಾರಿ ಮತವೇ ಚಲಾಯಿಸಲ್ಲ ಅಂತ ಬಿಡದಿ ಹೋಬಳಿಯ ನರಸೇಗೌಡ ಗ್ರಾಮದ ಜನತೆ ಪಟ್ಟಿಡಿದಿದ್ದಾರೆ. ಕೆರೆ ಏರಿಯಾದಲ್ಲಿ ರಸ್ತೆ ಕಾಮಗಾರಿಯನ್ನು ಅರ್ಧಕ್ಕೆ ಕೈಬಿಡಲಾಗಿದೆಯಂತೆ. ಇದರಿಂದಾಗಿ ವಾಹನ ಸಂಚಾರ ಸಂಪೂರ್ಣ ದುಸ್ತರವಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಇದೇ ರಸ್ತೆಯಲ್ಲಿ ಟ್ರ್ಯಾಕ್ಟರ್ ಪಲ್ಟಿ ಹೊಡೆದ ಪರಿಣಾಮ ಚಾಲಕ ಮೃತಪಟ್ಟಿದ್ದ. ಹೀಗಾಗಿ ಇಂಜಿನಿಯರ್ ಸೇರಿದಂತೆ ರಾಜಕಾರಣಿಗಳ ಮೇಲೆ ಆಕ್ರೋಶಗೊಂಡಿರುವ ಗ್ರಾಮಸ್ಥರು ರಸ್ತೆ ಸರಿಪಡಿಸದೆ ಹೋದರೆ ಖಂಡಿತವಾಗ್ಲೂ ನಾವು ಮತದಾನ ಮಾಡೋದಿಲ್ಲ ಅಂತ ಪ್ರತಿಭಟನೆ ನಡೆಸಿದ್ದಾರೆ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್. ರೋಡ್ ಸರಿ ಮಾಡದೆ ಹೋದ್ರೆ ಓಟೆ ಹಾಕಲ್ಲ. ಏನೀಗ ರಸ್ತೆ ಸರಿ ಮಾಡಿಸ್ತಾರಂತ ಅವ್ರಿಗೇನಾದ್ರೂ ಕ್ಲಾರಿಫಿಕೇಶನ್ ಸಿಕ್ಕಿದೆಯಂತ ಅಥವಾ ಏನು ಎಷ್ಟು ದಿನಗಳಿಂದ ಈ ರೀತಿಯಾಗಿ ಬೇಸರದಲ್ಲಿದ್ದಾರೆ ಇಲ್ಲಿಯ ಜನತೆ? ಖಂಡಿತವಾಗಿಯೂ ರಾಘವ್ ಸೂರ್ಯ, ಏನಂದ್ರೆ ಈಗಾಗಲೇ ಕೂಡ ಚುನಾವಣೆ ಬಂದ ಸಂದರ್ಭದಲ್ಲಿ ಅವರು ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಹೇಳ್ತಾರೆ ಈ ರಸ್ತೆನ ರೆಡಿ ಮಾಡಿ ಅಂತ ಕೂಡ ಹೇಳ್ತಾರೆ. ಆದ್ರೆ ಯಾವುದೇ ಕೂಡ ಅಧಿಕಾರಿಗಳು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಇದು PWD ಇಲಾಖೆಯವರು ಏನು ಒಂದು ರಾಮನಗರ ಜಿಲ್ಲೆ ಬಿಡದಿಯ ನರಸೇಗೌಡನ ದೊಡ್ಡಿ ಅಂತ ಒಂದು ಗ್ರಾಮ ಇದೆ. ಆ ಕೆರೆಯ ಏರಿ ಮೇಲೆ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಅವರು ರಸ್ತೆ ಅಗಲೀಕರಣ ಮಾಡ್ಬೇಕಾಯ್ತು. ಆ ರಸ್ತೆ ಅಗಲೀಕರಣದಲ್ಲಿ ಅದು ಕಿರಿದಾಗಿ ಈಗಾಗಲೇ ಕೂಡ ಅಲ್ಲಿ JCB ಇಂದ ರಸ್ತೆಯನ್ನ ಪಕ್ಕದಲ್ಲಿ ಒಂದು ಹಳ್ಳ ಕೂಡ ತೆಗೆದಿದ್ದಾರೆ. ಕೇವಲ ಒಂದು ಕಾರು ಹೋಗೋಷ್ಟು ದಾರಿ ಮಾತ್ರ ಅಲ್ಲಿ ಬಿಟ್ಟಿದ್ದಾರೆ. ಈಗಷ್ಟೇ ನಿನ್ನೆ ಅಂದ್ರೆ ಕಳೆದ 2 ದಿನಗಳ ಹಿಂದೆ ಆ ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಟ್ರ್ಯಾಕ್ಟರ್ ಕೂಡ ಕೆರೆಗೆ ಬಿದ್ದು ಅಲ್ಲಿ ಡ್ರೈವರ್ ಕೂಡ ಒಂದು ಸಾವು ಬದುಕಿನ ನಡುವೆ ಇನ್ನೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಈ ನಡುವೆ ಸಾಕಷ್ಟು ಬಾರಿ 1 ತಿಂಗಳಿಂದಲೂ ಕೂಡ ರಸ್ತೆ ಅಗಲೀಕರಣ ಮಾಡಬೇಕು ಅನ್ನೋ ಒಂದು ಯಾರನ್ನ ಗುರಿಯಾಗಿರಿಸಿಕೊಂಡು ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಟರಾಜ್? ಅಂದ್ರೆ ಆ ನರಸೇಗೌಡ ಗ್ರಾಮಸ್ಥರು ಏನಿದ್ದಾರೆ ಸುಮಾರು 150ಕ್ಕೂ ಹೆಚ್ಚು ಮತದಾರ ಆ ಗ್ರಾಮದಲ್ಲಿದೆ. ಆ ಗ್ರಾಮಕ್ಕೆ ಸಂಚರಿಸುವುದು ಅದೊಂದೇ ದಾರಿ ಇದೆ. ಅಲ್ಲಿ ಸಂಚರಿಸುವ ಸಂದರ್ಭದಲ್ಲಿ ಏನಂದ್ರೆ ಆ ರಸ್ತೆನ ಅಗಲೀಕರಣ ಮಾಡ್ಬೇಕು ಅಂತ 1 ತಿಂಗಳಿಂದಲೂ ಕೂಡ ಹೇಳ್ತಾ ಇದ್ದಾರೆ. ಇದು PWD ಇಲಾಖೆಯವರು ಇಂಜಿನಿಯರ್ ವ್ಯಾಪ್ತಿಯವರು ಹೇಳ್ತಾರೆ 1 ತಿಂಗಳಲ್ಲಿ ಕಾಮಗಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೂ ಕೂಡ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಅದನ್ನ ಒಂದು 10 ದಿನದ ಒಳಗೆ ಕೂಡ ಅದನ್ನ ನೀವು ಮಾಡ್ಲಿಲ್ಲ ಅಂದ್ರೆ ಈ ಬಾರಿ ಏನು MP ಲೋಕಸಭಾ ಚುನಾವಣೆ ಇದೆ, ಆ ಚುನಾವಣೆಯನ್ನ ನಮ್ಮ ಮತದಾರ ಏನಿದ್ದಾರೆ ನಮ್ಮೂರಲ್ಲಿ 150ಕ್ಕೂ ಹೆಚ್ಚು ಮತ ಇದ್ದಾರೆ, ಸಂಪೂರ್ಣವಾಗಿ ಯಾರೂ ಕೂಡ ಮತದಾನ ಹಾಕೋದಿಲ್ಲ, ಸಂಪೂರ್ಣವಾಗಿ ಮತದಾನ ಬಹಿಷ್ಕಾರ ಮಾಡ್ತೀನಿ ಅಂತ ಅಲ್ಲಿಯ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ನಟರಾಜ್.